ರೀ ಇನ್ಸ್ಟಾಲ್ ಮಾಡಬೇಕಾಗಿತ್ತು. ಹಾಗೇನಾದ್ರು ಮಾಡಿದ್ರೆ ಸರಿ ಹೋಗಿ. एवं युञ्जन् सदात्मानं योगी विगतकल्मषः सुखेन ब्रह्म संस्पर्शम् अत्यन्तं सुखमश्नुते। एवं युञ्जन् सदात्मानं योगी विगतकल्मषः सुखेन ब्रह्म संस्पर्शमत्यन्तं सुखमश्नुते। ಪಾಠಾಂತರಗಳಿರ್ತವೆ. एवं युञ्जन् सदा आत्मानं योगी विगतकल्मषः सुखेन ब्रह्म संस्पर्शम् अत्यन्तं सुखम् अश्नुते। ಇಂದಿನ ಶ್ಲೋಕದಲ್ಲಾಗಬೇಕಾದರೆ ಪ್ರಶಾಂತ ಮನಸಂ ಹ್ಯೇನಂ ಯೋಗಿನಂ ಸುಖಂ ಉತ್ತಮಂ ಸುಖಂ ಉಪೈತಿ. ಅಂಥವನನ್ನ ಉತ್ತಮನಾದ ಯೋಗಿಯನ್ನ ಸುಖವೇ ಅರಸಿಕೊಂಡು ಹೋಗುತ್ತೆ. ಅನಾಯಾಸವಾಗಿ ಬಂದ್ಬಿಡುತ್ತೆ ಸುಖ. ನಾವು ಅದಕ್ಕೆ ಸುಖಕ್ಕೋಸ್ಕರ ಪ್ರತ್ಯೇಕ ಪ್ರಯತ್ನ ಮಾಡಬೇಕಾಗಿಲ್ಲ. ಇಷ್ಟು ಹಿಂದಿನ ಶ್ಲೋಕದಲ್ಲಿ ನೋಡಿದ ನಂತರ ಸುಖವನ್ನ ಪಡಿತಾನೆ ಹೊಂದ್ತಾನೆ ಅಂತ ಹೇಳಿದ್ರಿ. ಅದು ಅನಾಯಾಸವಾಗಿ ಪಡಿತಾನೋ ಅಥವಾ ಕಷ್ಟಪಟ್ಟು ಪಡಿತಾನೋ? ಆಯಾಸದಿಂದ ಸುಖವನ್ನು ಪಡಿತಾನೋ ಅಥವಾ ಆ ಸುಖವನ್ನು ಪಡಿತಾನೆ ಅಂತ ಹೇಳಿದ್ರಲ್ಲ, ಎಂಥ ಸುಖ ಅದು ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ. ಇವಾಗ ಯೋಗಿ ವಿಗತ ಕಲ್ಮಷಃ ಯೋಗಿ, ಎಲ್ಲ ಕಾಮಕ್ರೋಧಾದಿಗಳನ್ನ ಕಳೆದುಕೊಂಡಿರತಕ್ಕಂತಹ ಧ್ಯಾನ ಯೋಗದಲ್ಲಿ ಅಥವಾ ಸಮಾಧ್ಯವಸ್ಥೆಯಲ್ಲಿ ಇರತಕ್ಕಂತಹ ವ್ಯಕ್ತಿ ಸದಾ ಆತ್ಮಾನಂ ಏವಂ ಯುಂಜನ್, ಈ ರೀತಿಯಾಗಿ ತನ್ನನ್ನ ಭಗವಂತನಲ್ಲಿ ನೆಲೆ ನಿಲ್ಲಿಸಿದರೆ, ಏವಂ ಅಂದ್ರೆ ಹಿಂದಿನ ದಷ್ಟನ್ನು ಇಟ್ಕೊಳ್ಬೇಕು. ಏವಂ ಅಂದ್ರೆ ಈ ರೀತಿಯಾಗಿ ಏನು ಹಿಂದೆ ಹೇಳಿದ್ವಲ್ಲ ಅನೇಕ ಶ್ಲೋಕಗಳಲ್ಲಿ, ಆ ಎಲ್ಲ ರೀತಿಯಾಗಿ ತನ್ನನ್ನ ಭಗವಂತನನ್ನ ಹಿಂದೆ ಹೇಳಿದಂತೆ ಏವಂ ಆತ್ಮಾನಂ ಸದಾ ಯುಂಜನ್, ಯುಜಿರ್ ಯೋಗಿ ಅಂತ ಧಾತು ಅಲ್ವಾ. ಆತ್ಮಾನಂ ಭಗವಂತಂ, ಆತ್ಮ ಶಬ್ದಕ್ಕೆ ಎಲ್ಲೆಲ್ಲಿ ಯಾವ್ಯಾವುದನ್ನು ಬಳಸಬೇಕು ಅಂತ ಹುಷಾರಾಗಿ ಗಮನಿಸ್ಬೇಕಲ್ಲ, ಆಯ್ತಾ. ಒಂದೊಂದು ಕಡೆ ಜೀವ, ಒಂದು ಕಡೆ ಮನಸ್ಸು, ಒಂದು ಕಡೆ ಭಗವಂತ, ಒಂದು ಕಡೆ ದೇಹ. ಆತ್ಮ ಶಬ್ದಕ್ಕೆ 4 ಅರ್ಥಗಳನ್ನು ಕಂಡಿದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಅರ್ಥ ಬಳಸಬೇಕು ಹುಷಾರಾಗಿ ಅದನ್ನ ಆಲೋಚನೆ ಮಾಡಬೇಕು. ವಿಗತ ಕಲ್ಮಷಃ ಯೋಗಿ ಆತ್ಮಾನಂ ಭಗವಂತಂ ಏವಂ ಸದಾ ಯುಂಜನ್ ಧ್ಯಾಯನ್ ಇತ್ಯರ್ಥ. ಈ ಹಿಂದೆ ಹೇಳಿದ ಪ್ರಕಾರ ಎಲ್ಲ ಕಾಮಕ್ರೋಧಾದಿಗಳನ್ನ ಕಳೆದುಕೊಂಡು ಭಗವಂತನನ್ನ ಧ್ಯಾನ ಮಾಡುತ್ತಾ, ಆಯ್ತಾ, ಬ್ರಹ್ಮ ಸಂಸ್ಪರ್ಶಂ, ಭಗವಂತನ ಸಂಘದಿಂದ, ಸಂಸ್ಪರ್ಶಂ ಸಂಗಂ ಅಂತ ಅರ್ಥ, ಭಗವಂತನ ಸಂಘದಿಂದ ಅತ್ಯಂತಂ ಸುಖಂ ಅಶ್ನುತೆ, ಸುಖೇನ, ಆಯ್ತಾ. ಏನು ಭಾರಿ ಆ ಸುಖವನ್ನ
ಸುಖಪಟ್ಟು ಕಷ್ಟಪಟ್ಟು ಸುಖ ಪಡೋದಿಲ್ಲ, ಸುಖವಾಗಿ ಆ ಸುಖವನ್ನು ಅನುಭವಿಸ್ತಾನೆ. ಈ ಸಂಸಾರದಲ್ಲಿ ನಾವು ಹಾಗಲ್ಲ. ಸುಖ ಪಡಬೇಕು ಅಂದ್ರೆ ಬಹಳ ಕಷ್ಟಪಡಬೇಕು. ಕಷ್ಟಪಟ್ಟು ಸುಖ ಪಡೋದು ಹೇಗಿದೆ, ಸುಖದಿಂದ ಸುಖ ಪಡೋದು ಹೇಗಿದೆ. ಆದ್ರಿಂದ ಯೋಗಿ ಆದವ ಯಾವ ಆಯಾಸ ಇಲ್ಲದೆ, ಶ್ರಮ ಇಲ್ಲದೆ ಸುಲಭವಾಗಿ ಅವನು ಸುಖವನ್ನು ಅನುಭವಿಸ್ತಾನೆ. ಇದಿಷ್ಟು ಮೂಲದ ಅಭಿಪ್ರಾಯ ಆಯ್ತಲ್ವಾ? ಪೂರ್ವಾರ್ಧ ಅರ್ಥ ಆಗತ್ತೆ. ವಿಗತ ಕಲ್ಮಷಃ, ಕಲ್ಮಷ ಶಬ್ದಕ್ಕೆ ಕಾಮಕ್ರೋಧಾದಿಗಳು ಅಂತ ಅರ್ಥ ಆಯ್ತಾ. ವಿಗತ ಕಲ್ಮಷಃ ಯೋಗಿ, ಕಾಮಕ್ರೋಧಾದಿಗಳಿಂದ ರಹಿತನಾಗಿರತಕ್ಕಂತಹ ಯೋಗಿ, ಧ್ಯಾನ ಯೋಗಿಯು ಸದಾ ಆತ್ಮಾನಂ ಏವಂ ಯುಂಜನ್ ನಾಮ ಧ್ಯಾಯನ್, ಈ ರೀತಿಯಾಗಿ ಧ್ಯಾನ ಮಾಡುವವ ಸುಖೇನ, ಯಾವ ಕ್ಲೇಶ ಇಲ್ಲದೆ, ಬ್ರಹ್ಮ ಸಂಸ್ಪರ್ಶಂ ನಾಮ ಭಗವತ್ ಸಂಸರ್ಗ ಅಭಿವ್ಯಕ್ತಂ, ಭಗವಂತನ ಸಂಸರ್ಗದಿಂದ ಅಭಿವ್ಯಕ್ತವಾದ ಸುಖವನ್ನ ಅನಾಯಾಸವಾಗಿ ಪಡಿತಾನೆ. ಈಗಲೂ ನಾವು ಪಡಿತಾ ಇದ್ದೇವೆ. ಯಾವಾಗ ಹೇಳ್ರಿ ನೋಡೋಣ. ಸುಷುಪ್ತಿ ಅವಸ್ಥೆಯಲ್ಲಿ ಆ ಆನಂದವನ್ನ ಜೀವ ಈಗಲೂ ಅನುಭವಿಸ್ತಾನೆ. ಅದು ಭಗವಂತನ ಆನಂದದ ಒಂದು ಸಣ್ಣ ತುಣುಕು. ಭಗವಂತ ನಮ್ಮ ಸ್ವರೂಪಭೂತವಾದ ಆನಂದವನ್ನು ಏನು ಕೊಡ್ತಾನಲ್ಲ ಭಗವಂತ, ಆ ಭಗವಂತನ ದರ್ಶನವನ್ನ ಮಾಡಿದಾಗ ಆಗುವ ಆನಂದದ ಸಣ್ಣ ತುಣುಕು ಸುಷುಪ್ತಿಯಲ್ಲಿ ನಾವು ಅನುಭವಿಸುವ ಆನಂದ. ಪ್ರಾಜ್ಞಾನಾಮಕ ಭಗವಂತನ ಆಲಿಂಗನವನ್ನು ಮಾಡಿಕೊಂಡಾಗ ನಾವೇನು ಸುಖವನ್ನು ಅನುಭವಿಸ್ತೇವೆ ಅದು ಭಾರೀ, ಯಾಕೆ ಒಂದು ಸಮುದ್ರದ ನೀರಲ್ಲಿ ಅಪಾರವಾದ ಜಲರಾಶಿಯಲ್ಲಿ ಒಂದು ಹನಿ ನೀರು ತೆಗೆದ ಅಷ್ಟೇ. ಅಷ್ಟಿದೆ ಅಂತ ಆದರೆ ಹಾಗಾದರೆ ಸ್ವರೂಪಭೂತವಾದ ಆನಂದ ಅಥವಾ ಭಗವಂತನ ಆನಂದ ಎಷ್ಟು ದೊಡ್ಡದಿರಬಹುದು, ಎಷ್ಟು ಅಪಾರವಾಗಿರಬಹುದು. ಸಮುದ್ರದ ಜಲದ ಕಣಗಳನ್ನ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವೋ? ಇಲ್ಲಲ್ಲ. ಅದರಂತೆ ಭಗವಂತನ ಆನಂದವೂ ಕೂಡ. ಹಾಗಾಗಿ ಅವನ ಸಂಪರ್ಕದಿಂದ ಆಗುವ ಆನಂದ ಎಷ್ಟು ಎದ್ದ ಮೇಲೆ ನಾವು ಹೇಳ್ತೇವೆ, ಸುಖಮಹಂ ಅಸ್ವಾಪ್ಸಂ ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ. ಉದ್ಗಾರ ತೆಗಿತೇವಲ್ಲ, ಅಬ್ಬಾ ಇದುವರೆಗೂ ಇನ್ಸ್ಟಾಲ್ ಮಾಡಿದ್ರೆ ಪ್ರಾಯ ಅಪ್ಡೇಟ್ ಏನಾದ್ರು ಕೇಳ್ತಾ ಇದೆ. ಹಾಗೆ ಆಯ್ತಾ? ಸರಿ, ಇದಿಷ್ಟು ಮೂಲದ ಅಭಿಪ್ರಾಯ. ಸುಖಂ ಉಪೈತಿ ಇತ್ಯುಕ್ತ ಸುಖಂ ಅನಾಯಾಸೇನ ಕಿಂ ಅನಾಯಾಸೇನ ಪ್ರಾಪ್ನೋತಿ ಪ್ರಶ್ನೆ ಅದು. ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರಲ್ಲ ನೀವು, ಸುಖವನ್ನ ಹೊಂತಾನೆ ಅವ ಅಂತ ಹೇಳಿ, ಕಿಂ ಅನಾಯಾಸೇನ ಪ್ರಾಪ್ನೋತಿ. ಅದೇ ಕಿಂ ಆಯಾಸೇನ ಪ್ರಾಪ್ನೋತಿ, ಆಯಾಸದಿಂದಾಗಿ ಅವನು ಹೊಂತಾನೆಯೋ. ಈದೃಶಂಚ ತತ್, ಆ ಸುಖ ಎಂತದಪ್ಪ ಅದು? ಇತ್ಯಥೋ ವ್ಯನಕ್ತಿ ಏವಮಿತಿ. ಈ ರೀತಿಯ ಪ್ರಶ್ನೆ ಬಂದರೆ ಏವಂ ಎಂಬುದಾಗಿ ಕೃಷ್ಣ ಪರಮಾತ್ಮ ತಾನು ಉತ್ತರವನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಅನ್ವಯ ತೋರಿಸ್ತಾ ಇದ್ದಾರೆ ಇವಾಗ. ವಿಗತ ಕಲ್ಮಷಃ, ವಿಗತಃ ಕಲ್ಮಷಃ ಯಸ್ಮಾತ್ ಅಲ್ವಾ? ಹಾಗೆ ಮಾಡ್ಬೇಕು ತಾನೆ ಸಮಾಸ. ಯಾವುದರಿಂದ ನಮಗೆ ವಿಷಯ ಪದಾರ್ಥಗಳ ದೆಸೆಯಿಂದ ನಾವು ಕಾಮಕ್ರೋಧಾದಿಗಳನ್ನ ಕಳ್ಕೊಂಡಿದ್ವಿ. ಆದ್ದರಿಂದ ವಿಗತಃ ಕಲ್ಮಷಃ ಯಸ್ಮಾತ್ ಸಹ ವಿಗತ ಕಲ್ಮಷಃ. ವಿಗತ ಕಲ್ಮಷಃ ವಿಗತ ರಾಗಾದಿ ದೋಷಃ, ಕಾಮ ಕ್ರೋಧ ರಾಗ ದ್ವೇಷ ಇವೆಲ್ಲ ಹೊರಟೋಗ್ಬಿಡುತ್ತೆ. ಇವೆಲ್ಲವೆಲ್ಲ ಕಳ್ಕೊಂಡಿರತಕ್ಕಂತಹ ಯೋಗಿ, ಧ್ಯಾನ ಯೋಗಿ ಇತ್ಯರ್ಥ. ಏವಂ ಉಕ್ತ ದಿಶಾ, ಏವಂ ಅಂದ್ರೆ ಹಿಂದೆ ಹೇಳಿದ ಪ್ರಕಾರ, ಆತ್ಮಾನಂ ಭಗವಂತಂ ಯುಂಜನ್ ಧ್ಯಾಯನ್, ಎಲ್ಲವೂ ಮೂಲಕ್ಕೆ ಅರ್ಥ ಅದು ರಾಯರ ಸ್ಪಷ್ಟವಾದ ನುಡಿಗಳು. ಸುಖೇನ ಸುಖೇನ ಅಕ್ಲೇಶೇನ, ಕ್ಲೇಶ ಅಂದ್ರೆ ದುಃಖ, ಕ್ಲೇಶ ಇಲ್ಲದೇನೆ, ನ ಕ್ಲೇಶ ಅಕ್ಲೇಶ ತೇನ ಅಕ್ಲೇಶೇನ ಬ್ರಹ್ಮ ಸಂಸ್ಪರ್ಶಂ. ಏನದು ಬ್ರಹ್ಮ ಸಂಸ್ಪರ್ಶ? ಸಂಸ್ಪರ್ಶವನ್ನ ಅನುಭವಿಸ್ತಾನೆ ಅಂತ. ಬ್ರಹ್ಮ ಸಂಸ್ಪರ್ಶ ಅಂತ ಹೇಳಿದ್ರೆ ಭಗವತ್ ಸಂಸರ್ಗ ಅಭಿವ್ಯಕ್ತಂ ಅತ್ಯಂತಂ ಅತಿಶಯಿತಂ ಸುಖಂ ಅಶ್ನುತೆ. ಭಗವಂತನ ಸಂಸರ್ಗದಿಂದ ಆದ ಭಗವಂತನ ಸಂಸರ್ಗದಿಂದ ಅಭಿವ್ಯಕ್ತವಾದ ಅತಿಶಯಿತವಾದ ಸುಖವನ್ನ ಅವ ಅನುಭವಿಸ್ತಾನೆ. ನಾವು ನಿದ್ರೆಯಲ್ಲಿ ಅನುಭವಿಸೋದು ಸಣ್ಣ ತುಣುಕು, ಆದರೆ ಅದೇ ಅಪರೋಕ್ಷ ಜ್ಞಾನ ಸಿದ್ಧಿ ಪಡ್ಕೊಂಡವನಿಗೆ ಭಾರಿ ಸುಖವನ್ನು ಅನುಭವಿಸ್ತಾನೆ, ಅತಿಶಯಿತವಾದ ಸುಖವನ್ನು ಅನುಭವಿಸ್ತಾನೆ.
ಕಷ್ಟಪಟ್ಟಲ್ಲ, ಮತ್ತೆ ಸುಖೇನ ಯಾವ ಕ್ಲೇಶ ಇಲ್ಲದೆ ಅನಾಯಾಸವಾಗಿ ಆ ವ್ಯಕ್ತಿ ತಾನು ಸುಖವನ್ನ, ಅತಿಶಯಿತವಾದ ಸುಖವನ್ನ ತಾನು ಅನುಭವಿಸ್ತಾನೆ ಅಂತ ಅರ್ಥ. ಇವೆಲ್ಲ ಧ್ಯಾನದ ಫಲ. ಮೂಲಕ್ಕೆಲ್ಲ ಅರ್ಥ ಆಯ್ತಾ ಇವಾಗ? ಯುಂಜನ್, ಯುಜರ್ ಯೋಗೆ ಧಾತುವಿನ ಶತ್ರುಪ್ರತ್ಯಯಾಂತವಾದ ಶಬ್ದ. ಸದಾ ಅವ್ಯಯ. ಆತ್ಮಾನಂ ಶಬ್ದ ಗೊತ್ತಿದೆ, ಆತ್ಮನ್ ಶಬ್ದ ಹೋದ್ಸತಿ ನಡೆಸಿದ್ವಿ ನಾವಲ್ವಾ? ಯೋಗಿ, ಯೋಗಿನೋ, ಯೋಗಿನಃ, ಅದು ಕೂಡ ಯೋಗಿನ್ ಶಬ್ದ. ವಿಗತ ಕಲ್ಮಷಃ ತಿಳ್ಕೊಂಡಿದೆ. ಸುಖೇನ ಬ್ರಹ್ಮ ಸಂಸ್ಪರ್ಶಂ, ಬ್ರಹ್ಮಣಃ ಸಂಸ್ಪರ್ಶಃ, ಬ್ರಹ್ಮ ಸಂಸ್ಪರ್ಶಃ ತಂ ಬ್ರಹ್ಮ ಸಂಸ್ಪರ್ಶಂ. ಅತ್ಯಂತಂ ಅಥವಾ ಸಂಸ್ಪರ್ಶಂ ಸುಖಂ, ಅಲ್ಲಿ ವಿಶೇಷಣ ಮಾಡೋಣ. ಸುಖಂ ನಪುಂಸಕಲಿಂಗ ಶಬ್ದ ಅದು. ಅತ್ಯಂತಂ ಅವ್ಯಯ. ಸುಖಂ ಅಶ್ನುತೆ, ಅಶಭೋಜನೆ. ಅಶ್ನುತೆ, ಅಶ್ನುತೆ, ಅಶ್ನುವಾತೆ, ಅಶ್ನುವತೆ. ಸ್ವಲ್ಪ ವಿಭಿನ್ನವಾಗಿ ನಡೆಸಬೇಕಾದ ಧಾತುವನ್ನು. ಅಶಭೋಜನೆ, ಅಶಭೋಜನೆ ಅಂತ ಧಾತು. ಅಶ್ನುತೆ, ಅಶ್ನುವಾತೆ, ಅಶ್ನುವತೆ. ಆಯ್ತಾ? ಹೀಗೆ ಅದರ ನಡೆಸುವ ಕ್ರಮ. ಅರ್ಥ ಆಯ್ತಾ? ಎಲ್ಲ ಪದಗಳಿಗೆ ಏನಾದ್ರು ಸಂಶಯ ಉಂಟಾ ಕುದುರೆಯವರು? ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಇನ್ನೊಂದಿಷ್ಟು ಇದರ ಫಲವನ್ನ ಹೇಳ್ತಾ, ಇದುವರೆಗೂ ಫಲವನ್ನ ಹೇಳಿದ, ಅದನ್ನ ಹಿಂದಿನ ಶ್ಲೋಕದಲ್ಲೆಲ್ಲ ಕೃಷ್ಣ ಪರಮಾತ್ಮ ಉಪಸಂಹಾರವನ್ನು ಮಾಡಿ ಧ್ಯಾನದ ಫಲ. ಧ್ಯಾನಕ್ಕೆ ಕೂತಾಗ ಯಾರನ್ನು ಧ್ಯಾನ ಮಾಡಬೇಕು? ಯಾರನ್ನು ಧ್ಯಾನ ಮಾಡಬೇಕು? ಭಗವಂತನನ್ನ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವ ವ್ಯಕ್ತಿ ಏನು ಅಂತ ಕರೆಸ್ಕೊಳ್ತಾನೆ? ಧ್ಯೇಯ ಅಂತ ಕರೆಸ್ಕೊಳ್ತಾನೆ. ಹೌದಲ್ಲ? ಧ್ಯೇಯ ಶಬ್ದದ ನಿಷ್ಪತ್ತಿ ಹೇಗೆ? ಧ್ಯಾತುಂ ಯೋಗ್ಯ ಧ್ಯೇಯ ಅಲ್ವಾ? ಧ್ಯೇಯ ಶಬ್ದದ ಅರ್ಥ ಏನು? ಧ್ಯಾನ ಮಾಡ್ಲಿಕ್ಕೆ ಯೋಗ್ಯನಾದವ ಅಂತ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದ್ರಲ್ಲ, ಧ್ಯೇಯೋ ನಾರಾಯಣ ಸದಾ ಅಲ್ವಾ? ಶ್ಲೋಕದ ಪ್ರಾರಂಭ ಏನು? ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಲ್ವಾ? ಹಾಗೆ ಧ್ಯೇಯ ಧ್ಯಾತುಂ ಯೋಗ್ಯ, ಧ್ಯಾನ ಮಾಡ್ಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಅವ ಭಗವಂತ. ಆ ಧ್ಯೇಯನನ್ನ ಹೇಳ್ತಾ ಇದ್ದಾರೆ. ಧ್ಯೇಯನಾದ ಭಗವಂತ ಹೇಗಿದ್ದಾನೆ? ಧ್ಯಾನಕ್ಕೆ ಕಣ್ಣು ಮುಚ್ಕೊಂಡು ಕೂತಾಗ ಆ ಧ್ಯೇಯ ವಸ್ತು ಯಾವುದು, ಯಾವ ವಸ್ತುವನ್ನು ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೇವೋ ಆ ವಸ್ತು ಹೇಗಿದೆ? ಏನ್ ಚಿಂತನೆ ಮಾಡ್ಬೇಕು ಮನಸ್ಸಿನಲ್ಲಿ? ಹೌದಲ್ಲ? ತತಕ್ಕಿಂಚಿನ್ನ ಸಂಸ್ಮರೇತ್. ಇಂದಿನ ಶ್ಲೋಕದಲ್ಲಿ ಹೇಳಿದ ತತಕ್ಕಿಂಚಿನ್ನ ಚಿಂತೆಯೇತ್, ತತಕ್ಕಿಂಚಿನ್ನ ಚಿಂತೆಯೇತ್. ಇಂದಿನ ಶ್ಲೋಕದಲ್ಲಿ ಬಂತ ಇಲ್ಲೋ ಅಲ್ವಾ? ಹಾಗೆ ಏನು ಆಮೇಲಿಂದ ಏನು ಚಿಂತನೆ ಮಾಡಬೇಡ್ರಿ, ಏನು ಚಿಂತನೆ ಮಾಡಬೇಡ್ರಿ ಅಂದ್ರೆ ಕೆಳಗಡೆ ವ್ಯಾಖ್ಯಾನದಲ್ಲಿ ನೋಡಿದೇವು ನಾವು. ಭಗವಂತಂ ಅನ್ಯತ್,
ಭಗವಂತನನ್ನ ಬಿಟ್ಟು ಬೇರೆ ಏನನ್ನು ಚಿಂತನೆ ಮಾಡಬೇಡ್ರಿ ಅಂತ. ಆದ್ರೆ ಭಗವಂತನನ್ನ ಚಿಂತನೆ ಮಾಡ್ರಿ ಅಂತ ಆಗಬೇಕಾದ್ರೆ ಅವ ಧ್ಯೇಯ, ಧ್ಯಾನ ಮಾಡ್ಲಿಕ್ಕೆ ಯೋಗ್ಯ. ಆ ಧ್ಯೇಯವಾದ ವಸ್ತು ಹೇಗಿದೆ? ಹಿಂದೇನು ಬಂದಿದೆ ಬೇರೆ ಬೇರೆ ಶ್ಲೋಕಗಳಲ್ಲಿ. ಇದೇ ಅಧ್ಯಾಯದ ಪ್ರಾರಂಭದಲ್ಲೂ ಬಂತು, 5ನೇ ಅಧ್ಯಾಯದಲ್ಲೂ ಬಂತು, 2ನೇ ಅಧ್ಯಾಯದಲ್ಲೂ ಬಂತು. ಹೀಗೆ ಅನೇಕ ಭಗವಂತನ ಬಗ್ಗೆ ಅನೇಕ ವಿಚಾರಗಳು ಬಂದಿದ್ದಾವೆ. ಇನ್ನೂ ಸ್ಪಷ್ಟಪಡಿಸಲಿಕ್ಕೋಸ್ಕರ ಕೃಷ್ಣ ಪರಮಾತ್ಮ ಇಲ್ಲಿಯೂ ಕೂಡ ಅಲ್ಲೆಲ್ಲಾ ಸಾಮಾನ್ಯವಾಗಿ ಹೇಳಿದ. ಇಲ್ಲಿ ಹೇಳ್ತಾ ಇರೋದು ಭಗವಂತನ ಲಕ್ಷಣ ವಿಶೇಷಾಧಿಕಾರಿಗಳಿಗೆ. ವಿಶೇಷಾಧಿಕಾರಿಗಳಿಗೆ ಅಂಥ ಲಕ್ಷಣವನ್ನ, ಭಗವಂತನ ಲಕ್ಷಣವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸರಿನಾ? ಏನಪ್ಪಾ ಅದು? ಧ್ಯೇಯನಾದ ಭಗವಂತ ಹೇಗಿದ್ದಾನೆ ಅಂತ ಹೇಳಿದ್ರೆ, ಸರ್ವಭೂತಸ್ಥಂ ಹೇಗೆ ನಾವು ತಿಳಿಬೇಕು ಮನಸ್ಸಿನೊಳಗೆ? ಆ ಆತ್ಮ ಭಗವಂತ ಸರ್ವಭೂತಸ್ಥನಾಗಿದ್ದಾನೆ. ಇದು ಸತ್ಯ, ಗೊತ್ತಿರೋ ವಿಚಾರವೇ. ಆದರೂ ಇದನ್ನು ಧ್ಯಾನಕ್ಕೆ ತಂದುಕೊಳ್ಳೋದು ಬಹಳ ಕಷ್ಟ, ಹೌದಾ ಇಲ್ಲೋ? ಎಲ್ಲರ ಒಳಗೂ ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ಹೇಳೋದು ಬಹಳ ಸರಳವಾಗಿ ರಾಗವಾಗಿ ಹೇಳ್ಬಿಡುತ್ತೇವೆ. ಅನುಸಂಧಾನಕ್ಕೆ ಬರುತ್ತೋ? ಬರೋದಿಲ್ಲ. ಹಾಗಾಗಿ ಸರ್ವಭೂತಸ್ಥಂ ಆತ್ಮಾನಂ ಅಷ್ಟೇ ಅಲ್ಲ, ಸರ್ವಭೂತಾನಿ ಚ ಆತ್ಮನಿ. ಅದೇನು ಹೇಳ್ತಾರಲ್ಲ, ನೀ ಮಾಯೆಯೊಳಗೋ ನಿನ್ನೊಳೋ ಮಾಯೆಯೋ ಅಂತ. ಪ್ರಾಯ ಇದೇ ಅಭಿಪ್ರಾಯದಲ್ಲಿ ಆ ಪದ್ಯವನ್ನ ರಚನೆ ಮಾಡಿರ್ಬೋದು ಅಂತ ಅಲ್ವಾ? ಇನ್ನೊಂದೇನಪ್ಪ ಕೇಳಿದ್ದೆ ನಾನು, ನೀ ಜಗದೊಳು ನಿನ್ನೊಳಗೆ ಜಗವು ಕಾಣೋ ರಂಗ ಅಂತ ಒಂದು ಶ್ರೀಪಾದರಾಜರು ಮಾಡಿದ ಒಂದು ಪದ್ಯವನ್ನು ಕೇಳಿದ್ದೆ ನಾನು. ಹಾಗಾಗಿ ಅದೇ ಅಭಿಪ್ರಾಯ. ಇದೆಲ್ಲ ಮಾಡ್ಲಿಕ್ಕೆ ದಾಸ ಸಾಹಿತ್ಯ ಬಂದದ್ದೆಲ್ಲ ವ್ಯಾಸ ಸಾಹಿತ್ಯವೇ ಅದಕ್ಕೆ ಪ್ರಧಾನವಾದ ಕಾರಣ. ಹಾಗಾಗಿ ಆತ್ಮಾನಂ ಸರ್ವಭೂತಸ್ಥಂ ಭಗವಂತ, ಇಲ್ಲೂ ಕೂಡ ಆತ್ಮ ಶಬ್ದಕ್ಕೆ ಭಗವಂತ ಅಂತಲೇ ಅರ್ಥ. ಭಗವಂತನನ್ನ ಎಲ್ಲ ಭೂತಗಳ ಒಳಗೂ, ಭೂತ ಶಬ್ದಕ್ಕೆ ಅದು ಭೂತ ಪ್ರೇತ ಅಂತ ಅರ್ಥ ಮಾಡಬಾರದು ಮತ್ತೆ, ಆಯ್ತಾ? ಜೀವ ಅಂತ ಅರ್ಥ, ಆಯ್ತಾ? ಭೂತಗಳ ಒಳಗೆ ಅಂದ್ರೆ ಎಲ್ಲ ಸಕಲ ಜೀವರ ಒಳಗೆ, ಅವುಗಳ ಒಳಗೂ ಇದ್ದ, ಭೂತ ಪ್ರೇತಗಳ ಒಳಗೂ ಇದ್ದ, ಆಯ್ತಾ? ಆತ್ಮನ್ ಸರ್ವಭೂತಾನಿ ಆತ್ಮನಿ ಸರ್ವಭೂತಾನಿ, ತನ್ನಲ್ಲಿ ಎಲ್ಲ ಭೂತಗಳನ್ನ ಈಕ್ಷತೆ, ಈ ರೀತಿಯಾಗಿ ಭಗವಂತನ ಒಳಗೆ ಎಲ್ಲವೂ ಉಂಟು, ಭಗವಂತ ಎಲ್ಲದರ ಒಳಗೆ ಇದ್ದಾನೆ ಎಂಬುದಾಗಿ ಯಾರು ಈಕ್ಷತೆ ನೋಡ್ತಾನೆಯೋ, ಎಂಥವನ್ನು ನೋಡಬೇಕು? ಯೋಗಯುಕ್ತ ಆತ್ಮ ಸರ್ವತ್ರ ಸಮದರ್ಶನ ಈಕ್ಷತೆ. ಅವ ಹೀಗ್ ಕಾಣ್ತಾನಂತೆ. ಯೋಗದಿಂದ ಕೂಡಿರತಕ್ಕಂತಹ ಧ್ಯಾನ, ಇಲ್ಲಿ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ. ಪೂರ್ವಾರ್ಧದಲ್ಲಿ ಆತ್ಮ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಮಾಡಿದ್ರೆ, ಉತ್ತರಾರ್ಧದಲ್ಲಿ ಇರತಕ್ಕಂಥ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಅಲ್ವಾ? ಯೋಗಿ, ಯೋಗಯುಕ್ತ ಆತ್ಮ ಸರ್ವತ್ರ ಸಮದರ್ಶನ, ಅವನು ಹಾಗಿರ್ತಾನೆ. ಸರ್ವತ್ರ ಸಮದರ್ಶನ ಏನದು? ಸರ್ವಭೂತಸ್ಥನಾದ ಭಗವಂತ, ಎಲ್ಲರ ಒಳಗೂ ಭಗವಂತ ಇದ್ದಾನಲ್ಲ, ಆ ಭಗವಂತನಲ್ಲಿ ಸಮಾನತೆಯನ್ನ ಕಾಣುವವ. ಜ್ಞಾನಾನಂದಾದಿ ಗುಣಗಳಿಂದ ಸಮಾನತೆಯನ್ನ ಕಾಣುವವ, ಕಾಣ್ತಾನಂತೆ. ಹಾಗೆ ಕಾಣಬೇಕು ಅಂತ ಹೇಳ್ತಾರೆ. ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಇದು ನಮಗೆ ಕಿಂಚಿತ್ತೂ ಈ ಅನುಸಂಧಾನ ಬರೋದಿಲ್ಲ. ನಾನ್ ದೊಡ್ಡವ, ಅವನ್ ಸಣ್ಣ, ನಾನ್ ದೊಡ್ಡವನು, ಅವನ್ ಸಣ್ಣ. ಅಲ್ವಾ? ಅದೇ ಅಭಿಪ್ರಾಯದಲ್ಲೇ ಉಂಟದು. ಎಲ್ಲರ ಒಳಗೂ ಕೂಡ ಒಬ್ಬನೇ ಭಗವಂತ ಇದ್ದಾನೆ. ಒಳಗಿರುವ ಭಗವಂತನಲ್ಲಿ ಜ್ಞಾನಾನಂದಾದಿ ಗುಣದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಈ ಅನುಸಂಧಾನ ಬರೋದು ಬಹಳ ಕಠಿಣ. ಅದಕ್ಕೆ ಇದೆಲ್ಲ ವಿಶೇಷಾಧಿಕಾರಿಗಳಿಗೆ ಇದನ್ನೆಲ್ಲ ವಿಶೇಷವಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ಉಲ್ಲೇಖ ಮಾಡಿದ್ದಾನೆ. ವಾಸ್ತವಿಕವಾಗಿ ಇಂದೆಲ್ಲ ಸಾಮಾನ್ಯಾಕಾರವಾಗಿ ತಿಳಿಸಿಕೊಟ್ಟಿದ್ದಾನೆ. ಭಗವಂತನ ಲಕ್ಷಣವನ್ನ, ಧ್ಯೇಯ ವಸ್ತುವಿನ ಲಕ್ಷಣವನ್ನ ಸಾಮಾನ್ಯವಾಗಿ ತಿಳಿಸಿಕೊಟ್ಟು ಮತ್ತೆ ಇಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಅದನ್ನ ಅಂತ ಹೇಳಿದ್ರೆ, ಅಲ್ಲಿ ಹೇಳಿದ್ದು ಸಾಮಾನ್ಯ ಅಧಿಕಾರಿಗಳಿಗೆ, ಇಲ್ಲಿ ಹೇಳ್ತಾ ಇರೋದು ವಿಶೇಷಾಧಿಕಾರಿಗಳಿಗೆ. ಇಂಥ ಒಂದು ಅನುಸಂಧಾನ ಸಾಮಾನ್ಯರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ ಹೋಯ್ತಾ? ಇವಾಗ ಸರ್ವತ್ರ ಸಮದರ್ಶನ ಯೋಗಯುಕ್ತಾತ್ಮ ಅಪರೋಕ್ಷ ಅಲ್ಲ ಅಪರೋಕ್ಷ ಜ್ಞಾನ ಬಂದವ, ಅಪರೋಕ್ಷ ಜ್ಞಾನ ಬಂದವ, ಸಮಾಧ್ಯವಸ್ಥೆಯಲ್ಲಿರುವವ ಹೇಗೆ ಧ್ಯಾನ ಮಾಡ್ಬೇಕು? ಈಗ ನಾವು ಧ್ಯಾನ ಮಾಡುತ್ತೇವೆ, ನಮ್ಮದೆಲ್ಲ ಧ್ಯಾನ ಅಲ್ಲ, ಅದು ಕಣ್ಣು ಮುಚ್ಕೊಂಡು ಕೂಡ್ತೀವಿ ಅಷ್ಟೇ, ಆಯ್ತಾ? ಅದು ಧ್ಯಾನ ಆಗೋದಿಲ್ಲ, ಧಾರಣ. ಖಂಡ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡಾ ಧ್ಯಾನ ಮುಚ್ಯತೆ. ಅಖಂಡವಾಗಿ ಭಗವಂತನ ಸ್ಮರಣೆ ಮಾಡಬೇಕು. ಅಖಂಡ ಭಾಗವತ ಮಾಡುತ್ತೇವೆ ಹಾಗೆ. ಸರ್ವಭೂತಸ್ಥಂ ಸರ್ವತ್ರ ಸಮದರ್ಶನ ಯೋಗಯುಕ್ತಾತ್ಮ ಸರ್ವಭೂತ ಆತ್ಮಾನಂ ಸರ್ವಭೂತಸ್ಥಂ ಸರ್ವಭೂತಾನಿ ಆತ್ಮನಿ ಚ ಈಕ್ಷತೆ.
ಸರಳವಾಗಿ. ಕಟ್ಟಿಯವರು ಹೇಳುತ್ತೆ ಅದೇ ಎಲ್ಲರ ಒಳಗಿರುವ ಭಗವಂತ ಸಮಂ ದರ್ಶನಂ ಯಸ್ಯ. ಯಾರ ಬಗ್ಗೆ ಸಮಾನವಾದ ದರ್ಶನ? ಸರ್ವಭೂತಸ್ಥನಾದ ಭಗವಂತನ ಬಗ್ಗೆ. ನಿಮ್ಮೊಳಗಿರುವ ಭಗವಂತನು ಅನಂತ ಗುಣ ಪರಿಪೂರ್ಣ, ನನ್ನೊಳಗಿರುವ ಭಗವಂತನು ಅನಂತ ಗುಣ ಪರಿಪೂರ್ಣ. ಜ್ಞಾನಾನಂದಾದಿ ಗುಣದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಇದೇ ಸಮಾನತೆ. ಅವರೆಲ್ಲ ಸದಾ ಇಂಥ ಧ್ಯಾನದಲ್ಲಿ ಮಾಡ್ತಾ ಇರ್ತಾರೆ. ಅವ್ರ ಪ್ರಶ್ನೆ ಅಲ್ವಾ? ಎಲ್ಲ ದೇವತೆಗಳೇ ಜಾತಾಪರೋಕ್ಷಗಳು ಅಂತ ಹೇಳುತ್ತೇವೆ. ಅಜ್ಞಾನದಿಂದಾಗಿ ಅಸುರಾವೇಶದಿಂದಾಗಿ ಅವ್ರಿಗೂ ಕಣ್ಮರೆ ಆಗೋದುಂಟು. ವಾಯುದೇವರಿಗೆ ಅಸುರಾವೇಶ ಇಲ್ಲ. ಆದ್ದರಿಂದ ಇಂಥ ಜ್ಞಾನ ಸದಾ ಜಾಗೃತವಾಗಿರುತ್ತೆ ವಾಯುದೇವರಲ್ಲಿ. ಹಾಗಾಗಿ ಪಂಡಿತಾಚಾರ್ಯ ಹೇಳುವಾಗ ಅಧ್ಯಾತ್ಮ ಜ್ಞಾನ ನೇತಾ ಅಂತಂದ್ರು. ಆ ವಿಶೇಷಣವನ್ನು ಕೊಟ್ಟರು ವಾಯುದೇವರಿಗೆ. ಅಧ್ಯಾತ್ಮ ಜ್ಞಾನಕ್ಕೆ ನೇತಾರರು ಮೊದಲಿರ್ತಾರಂತೆ. ಭಗವತ್ಪರವಾದ ಜ್ಞಾನಕ್ಕೆ ಎಂದೂ ಮಾಸೋದಿಲ್ಲ. ಅಜ್ಞಾನ ಇಲ್ಲ, ಅಸುರಾವೇಶ ಇಲ್ಲ. ಹಾಗಾಗಿ ಸದಾ ಭಗವತ್ಪರವಾದ ಜ್ಞಾನ ಜಾಗೃತವಾಗಿರುತ್ತೆ ವಾಯುದೇವರಲ್ಲಿ. ಬೇರೆ ಅಸುರಾವೇಶ ಇಲ್ಲ ಅನ್ನೋದಕ್ಕೆ ಅದನ್ನು ಉದಾಹರಣೆ ಕೊಟ್ಟದ್ದು ಉಪನಿಷತ್. ಸರಿ, ಇಷ್ಟ ಆಯ್ತಾಯ್ತಲ್ಲ. ಇವಾಗ ಕೆಳಗೆ ವಿವೃತ್ತಿ ನೋಡೋಣ. ಏವಂ ಯುಂಜನ್ ಇತಿ ಧ್ಯಾನ ಪ್ರಕರಣಸ್ಯ ಫಲಕಥನೇನ ಉಪಸಂಹೃತ್ಯ. ಏವಂ ಯುಂಜನ್ ಅನ್ನುವ ಶ್ಲೋಕದವರೆಗೆ ಧ್ಯಾನದ ಫಲವನ್ನ ಹೇಳಿ ಅದನ್ನು ಉಪಸಂಹಾರ ಮಾಡಿದ. ಅಂದ್ರೆ ಉಪಸಂಹಾರ ಮಾಡೋದು ಮುಗಿಸೋದು ಅಂತ ಅರ್ಥ. ಆಯ್ತಾ? ಇದಾನೀಂ ಧ್ಯೇಯಂ ಆಹಾ. ಆ ಧ್ಯಾನದ ಫಲವನ್ನ ಹೇಳಿ ಈಗ ಧ್ಯಾನದ ಫಲ ನಮಗೆ ಸಿಗಬೇಕು ಅಂತಾದ್ರೆ ಧ್ಯೇಯದ ಅರಿವು ಬೇಕು. ಧ್ಯೇಯ ಅಂದ್ರೆ ಏನು ಅದನ್ನು ತಿಳಿಸ್ತಾ ಇದೆ. ಸರ್ವೇತಿ ಎಂಬುದಾಗಿ ಭೋಕ್ತಾರಮಿತಿ ಪಂಚಮಾಂತೆ. ಏನು ಪಂಚಮಾಂತೆ? ಪಂಚಮಾಧ್ಯಾಯದ ಕೊನೆಯಲ್ಲಿ. ಆಯ್ತಾ? ಭೋಕ್ತಾರಂ ಎಂಬುದಾಗಿ ಆ ಶ್ಲೋಕ ಬರುತ್ತೆ ಅಲ್ವಾ? ಮತ್ ಜೊತೆಗೆ ಇದೇ ಅಧ್ಯಾಯದ ಅತ್ರೈವ ಅಧ್ಯಾಯೇ ಮಚ್ಚಿತ್ತೋ ಯುಕ್ತ ಆಸೀತಾ ಇತಿ ಅತ್ರೈವ ಅಧ್ಯಾಯೇ. ಇದೇ 14ನೇ ಶ್ಲೋಕ ಅದು ಅಲ್ವಾ? ಇದೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥದ್ದು. ಇದರ ಎರಡೂ ಶ್ಲೋಕಗಳಲ್ಲಿ ಅಥವಾ ಹಿಂದೆ 2ನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥ ಅನೇಕ ಶ್ಲೋಕಗಳಲ್ಲಿ ಅಚ್ಛೇದ್ಯೋಯಂ ಅದಾಖ್ಯೋಯಂ ಮಕ್ಲೇದ್ಯೋಯಂ ಅಂತ ಹೇಳಿ ಅದೆಲ್ಲ ಭಗವತ್ ಸ್ವರೂಪವನ್ನೇ ಹೇಳಿತ್ತು ಅಲ್ವಾ? ಹಾಗೆ ಅನೇಕ ಹಿಂದೆ ಬಂದಿದೆ ಅದು. ಆಯ್ತಾ? ಇತಿ ಅಧ್ಯಾಯೇ ಧ್ಯೇಯೋಕ್ತಾವಪಿ ಇಹ ಉತ್ತಮಾಧಿಕಾರಿಣಾಂ ಧ್ಯೇಯಸ್ಯ ಉಕ್ತಿ ಇತಿ ಜ್ಞೇಯಂ. ಮತ್ತಿಲ್ಲಿ ಹೇಳ್ತಾ ಇದ್ದಾನಲ್ಲ ಇದನ್ನ ಸರ್ವಭೂತಸ್ಥಮಾತ್ಮಾನಂ ಅಂತ ಹೇಳಿ. ಇದೇನಿದು ಮತ್ತೆ ಲಕ್ಷಣ ಹೇಳೋದು ಅಂತ ಹೇಳಿದ್ರೆ ಇಹತು ಉತ್ತಮಾಧಿಕಾರಿಣಾಂ ಧ್ಯೇಯಸ್ಯೋಕ್ತಿ. ಅದೆಲ್ಲ ಸಹಜವಾಗಿ ಹಿಂದೆ ಹೇಳಿದ ಗುಣಗಳನ್ನ ಚಿಂತನೆ ಮಾಡಬಹುದು. ಇಲ್ಲಿ ಹೇಳಿದ ಗುಣಗಳ ಅನುಸಂಧಾನ ಅದು ಸಾಮಾನ್ಯ ಅಧಿಕಾರಿಗಳಿಗೆ ಸಾಧ್ಯ ಇಲ್ಲ. ಹಾಗಾಗಿ ವಿಶೇಷಾಧಿಕಾರಿಗಳಿಗೋಸ್ಕರ ಧ್ಯೇಯದ ಬಗ್ಗೆ ವಿಷಯವನ್ನು ತಿಳಿಸಿಕೊಟ್ಟಿದ್ದಾನೆ ಅಂತ ಅರ್ಥ. ಸರಿನಾ? ಆತ್ಮಾನಂ ಪರಮಾತ್ಮಾನಂ ಬ್ರಹ್ಮಾದಿ ಸರ್ವ ಪ್ರಾಣಿಗತಂ. ಅಲ್ಲಿ ಸರ್ವಭೂತಸ್ಥಂ ಅನ್ನೋದಕ್ಕೆ ಅರ್ಥ ಅದು. ಸರ್ವಭೂತಸ್ಥಂ ಅಂದ್ರೆ ಸರ್ವ ಬ್ರಹ್ಮಾದಿ ಸರ್ವ ಪ್ರಾಣಿಗತಂ. ಬ್ರಹ್ಮಾದಿ ಸಕಲ ದೇವತೆ ತೃಣ ಪರ್ಯಂತ ಇಟ್ಕೊಳ್ಬೇಕು ನಾವು. ತೇನ ವಿನ ತೃಣಮಪಿ ನ ಚಲತಿ. ಹೊರಗ ತತ್ ಸೃಷ್ಟ ತದೇವಾನುಪ್ರಾವಿಶತ್ ಉಪನಿಷತ್ತು. ಭಗವಂತ ಜಗತ್ತನ್ನ ಸೃಷ್ಟಿ ಮಾಡಿ ಹೊರಗಡೆ ಇದ್ದು ನಿಯಮನ ಮಾಡ್ತಾನೆ, ಒಳಗಡೆ ಇದ್ದು ಪ್ರೇರಣೆ ಮಾಡ್ತಾನೆ. ಎರಡೂ ಮಾಡೋದು ಅವನೇ. ವಿಚಿತ್ರ ಭಗವಂತನ ವ್ಯಾಪಾರ ಅಲ್ವಾ? ಹಾಗಾಗಿ ಬ್ರಹ್ಮಾದಿ ಸರ್ವ ಪ್ರಾಣಿಗತಂ ಆತ್ಮನಿ ಪರಮಾತ್ಮನಿ ಸರ್ವತ್ರ ಬ್ರಹ್ಮಾದಿ ತೃಣಾಂತೇಶು ಭಗವಂತಂ ಐಶ್ವರ್ಯಾದಿನ ಸಾಮ್ಯೇನ ಪಶ್ಯನ್. ಅದನ್ನೇ ಸಮದರ್ಶನ ಅಂತ ಕರೆದರು. ಎಲ್ಲದರಲ್ಲೂ ಐಶ್ವರ್ಯ ಅಂದ್ರೆ ಸ್ವಾಮಿತ್ವ ಅಂತ ಅರ್ಥ ಅಲ್ವಾ? ಭಗವಂತನಿಗೆ ಐಶ್ವರ್ಯಾದಿನ ಅಂದ್ರೆ ಸ್ವಾಮಿತ್ವಾದಿನ ಸಮಾನತೆಯನ್ನ ಕಾಣಬೇಕು. ನಿಮ್ಮೊಳಗೆ ನಿಂತು ಪ್ರೇರಣೆ ಮಾಡುವ ಭಗವಂತ, ನಮ್ಮೊಳಗೆ ನಿಂತು ಪ್ರೇರಣೆ ಮಾಡುವ ಭಗವಂತ ಅವ ಬೇರೆ ಅಲ್ಲ. ಅವನು ಅಲ್ಲಿಯೂ ಸ್ವಾಮಿಯೇ, ಇಲ್ಲಿಯೂ ಸ್ವಾಮಿ. ಅದು ಆದಿಪದೇನ ಅನಂತ ಗುಣಗಳನ್ನು ನಾವು ಚಿಂತನೆ ಮಾಡಬೇಕು. ಐಶ್ವರ್ಯಾದಿನ ಸಾಮ್ಯೇನ ಪಶ್ಯನ್ ಸಮದರ್ಶನ ಅಂದ್ರೆ ಹಾಗೆ ಐಶ್ವರ್ಯಾದಿ ಗುಣಗಳಿಂದ ಸಮಾನನಾಗಿದ್ದಾನೆ ಎಂಬುದಾಗಿ ನೋಡುತ್ತಾ ಯೋಗಯುಕ್ತಾತ್ಮ ಸಮಾಧಿಯುಕ್ತ ಮನಸ್ಕಃ. ಮೂಲದಲ್ಲಿರುವ ಯೋಗಯುಕ್ತನಾಗಿರಬೇಕು ಆತ್ಮ ಅಂದ್ರೆ ಏನರ್ಥ? ಸಮಾಧ್ಯವಸ್ಥೆಯಲ್ಲಿ ಇರತಕ್ಕಂತಹ ವ್ಯಕ್ತಿ ಈಕ್ಷತೆ ಪಶ್ಯತಿ ಇತ್ಯರ್ಥ. ಹಾಗಾದ್ರೆ ಈ ಭಗವಂತನನ್ನ ನೋಡುತ್ತಾನೆ ಇದರರ್ಥ
ದೃಶಿ ತಿಳ್ಕೊಳ್ತಾನೆ ಅಂತ ಅರ್ಥ. ದೃಕ್ ಅಂದ್ರೆ ಜ್ಞಾನ. ಪಶ್ಯತಿ ದೃಶಿರ್ ಪ್ರೇಕ್ಷಣೆ. ಪಶ್ಯತಿ ನಾಮ ಜಾಯತೆ ಜಾನಾತಿ, ತಿಳಿತಾನೆ ಅಂತಲೂ ಹೇಳ್ಬೋದು. ಜಾನಾತಿ ಭಗವಂತನ ವಿಷಯದಲ್ಲಿ ಒಂದೇ, ಅವನು ಅದರಲ್ಲಿ ಅಭೇದ. ಭಗವಂತನ ರೂಪಗಳಿಗೂ ಭಗವಂತನಿಗೂ ಭಗವಂತನ ಗುಣಗಳಿಗೂ ಪರಸ್ಪರ ಅಭೇದ. ನಮ್ಮಲ್ಲಿ ಭೇದ ಉಂಟು. ಸಾಮಾನ್ಯ ಅಲ್ಲ, ಅಲ್ಲಿ ಹೇಳಬೇಕಾದ್ರೆ ಅಪರೋಕ್ಷ ಜ್ಞಾನ ಸಾಧನೆಯನ್ನೆಲ್ಲ ಹೇಳ್ಕೊಳ್ತಾ ಬಂದ. ಆಯ್ತಾ? ಇಲ್ಲಿ ಎಲ್ಲ ಧ್ಯಾನವನ್ನ ಹೇಳಿ, ಧ್ಯಾನದ ಫಲವನ್ನ ಹೇಳಿ, ಈಗ ವಿಶೇಷಾಧಿಕಾರಿಗಳಿಗೆ ಅಪರೋಕ್ಷ ಜ್ಞಾನವನ್ನ ಪಡೆದವರು, ಸಮಾಧ್ಯವಸ್ಥೆಗೆ ಹೋಗಿರತಕ್ಕಂತಹ ವ್ಯಕ್ತಿಗಳು, ಹಿಂದೆಲ್ಲ ಹೇಳಿದ್ದು ಸಮಾಧ್ಯವಸ್ಥೆಗೆ ಹೋಗಬೇಕಾದ್ರೆ ಏನೇನ್ ಮಾಡಬೇಕು ಹೇಳ್ಕೋತ ಬಂದ. ಸಮಾಧ್ಯವಸ್ಥೆಯಲ್ಲಿ ಇದ್ದಾಗ ಧ್ಯೇಯ ವಸ್ತುವನ್ನ ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಎಲ್ಲವೂ ಇಟ್ಟುಕೊಳ್ಳಬಹುದು. ಗುಣ ಮೊದಲಾದವರು. ಐಶ್ವರ್ಯ ಶಬ್ದಕ್ಕೆ ಸ್ವಾಮಿತ್ವ ಅಂತ. ಸಮಸ್ತ ಐಶ್ವರ್ಯ ಅವನು ಉಂಟು ಅಂದ್ರೆ ಏನರ್ಥ? ಅದಿಷ್ಟು ಸಂಪತ್ತಿಗೆ ಅವನು ಒಡೆಯ ಅಂತ ಅರ್ಥ. ಸಮಸ್ತ ಆದಿಪದೆಯಲ್ಲ ಅನಂತ ಗುಣಗಳನ್ನು ಇಟ್ಟುಕೊಳ್ಳಬಹುದು ಅಂತ ಅರ್ಥ. ಆಯ್ತಾ? ಶ್ರಮದರ್ಶನ ಯೋಗಯುಕ್ತಾತ್ಮ ಅಂದ್ರೆ ಸಮಾಧಿಯುಕ್ತ ಮನಸ್ಸುಳ್ಳವನು ಯಾರಾಗಿರುತ್ತಾನೋ ಸಹ ಈಕ್ಷತೆ ಪಶ್ಯತಿ ಇತ್ಯರ್ಥ. ಸರಿ ಹೋಯ್ತಾ? ಈ ಶ್ಲೋಕಕ್ಕೆ ಭಾಗವತದ ಒಂದು ಉದಾಹರಣೆಯನ್ನ ಕೊಡ್ತಾರೆ ಶ್ರೀಮದಾಚಾರ್ಯ ಹೇಳುವಾಗ. ಆಯ್ತಾ? ಆತ್ಮಾನಂ ಸರ್ವಭೂತೇಷು ಭಗವಂತಂ ಅವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಃ. ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮಾತನ್ನ. ಸರ್ವಭೂತೇಷು ಆತ್ಮಾನಂ ಅವಸ್ಥಿತಂ ಭಗವಂತಂ ಅಪಶ್ಯತ್. ಜ್ಞಾನಿಯಾದವ ಎಲ್ಲರ ಒಳಗೂ ಇರತಕ್ಕಂಥ ಭಗವಂತನನ್ನ ಕಾಣ್ತಾನೆ. ಜ್ಞಾನಿಗಳಿಗೆ ನಾವು ಕಾಣೋದೇ ಇಲ್ಲಂತೆ. ನಮಗೆ ಸ್ಪಷ್ಟವಾದ ಉದಯ. ಇದೇನು ಆಶ್ಚರ್ಯ ಅಲ್ಲ ಇದು? ಕಣ್ಮುಂದೆ ಇಲ್ಲ ಏನು ದೃಷ್ಟಾಂತ? ರುದ್ರದೇವರ ದಕ್ಷ ಪ್ರಜಾಪತಿ ದೃಷ್ಟಾಂತ ಕೊಡೋದಿಲ್ವಾ? ಭಾಗವತದ ಚತುರ್ಥ ಸ್ಕಂದದಲ್ಲಿ ಬರುತ್ತಲ್ಲ. ರುದ್ರದೇವರು ಹೇಳ್ತಾರೆ, ಬಾಯಿ ಬಿಟ್ಟು ಹೇಳ್ತಾರೆ. ಪಾಪ ರುದ್ರದೇವರು, ನನಗೆ ದಕ್ಷ ಪ್ರಜಾಪತಿ ಬಂದದ್ದು ಗೊತ್ತೇ ಆಗ್ಲಿಲ್ಲ. ಯಾಕೆ ಅಂದ್ರೆ ಎದುರುಗಡೆ ಬ್ರಹ್ಮದೇವರು ಕೂತಿದ್ದಾರೆ, ಅವರಲ್ಲಿರುವ ಭಗವಂತನನ್ನ ಕಾಣ್ತಾ ಇದ್ದೆ ನಾನು, ಹಾಗಾಗಿ ಅವನು ಬಂದದ್ದು ಗೊತ್ತೇ ಆಗ್ಲಿಲ್ಲ ಸ್ಪಷ್ಟವಾಗಿ ಹೇಳಿದ್ರು ರುದ್ರದೇವರು. ಹಾಗಾಗಿ ಇದೇ ನಮಗೆ ಅತಿಶಯೋಕ್ತಿ ಅಲ್ಲ ಕೃಷ್ಣ ಹೇಳಿದ್ದು. ಸಮಾಧ್ಯವಸ್ಥೆಯಲ್ಲಿ ಇರತಕ್ಕಂಥವರು ಸರ್ವಭೂತೇಷು ಅವಸ್ಥಿತಂ ಭಗವಂತಂ ಆತ್ಮಾನಂ ಅಪಶ್ಯತ್. ಅಷ್ಟೇ ಅಲ್ಲ, ಆತ್ಮನಿ ಭಗವತಿ ಸರ್ವಭೂತಾನಿ ಅಪಶ್ಯತ್. ಎಲ್ಲರ ಒಳಗೂ ಭಗವಂತನನ್ನ ಕಂಡರು, ಎಲ್ಲರ ಒಳಗೆ ಭಗವಂತನನ್ನ ಕಂಡರು. ಆದ್ರಿಂದ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ, ಎಲ್ಲವೂ ಅಲ್ಲಿ ವಿಶೇಷಣ. ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ಸಮಂ ಅಪಶ್ಯತ್. ಇದು ಮುಖ್ಯ. ಇದಿಷ್ಟು ಭಾಗವತದ್ದೇ ಮಾತು. ಗೀತಾ ಭಾಷ್ಯದಲ್ಲಿ ಸ್ಪಷ್ಟವಾದ ಶ್ರೀಮದಾಚಾರ್ಯರನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಸರಿನಾ? ಸ್ಪಷ್ಟ ಆಯ್ತಲ್ವ ಇವಾಗ? ಏನಾದ್ರು ಸಂಶಯ ಉಂಟಾ? ಇದರಲ್ಲಿ ಇರತಕ್ಕಂಥದ್ದು ಸರ್ವಭೂತೇಷು ಸರ್ವಾಣಿ ಚ ತಾನಿ ಭೂತಾನಿ ಚ ಸರ್ವಭೂತಾನಿ ಸರ್ವಭೂತೇಷು ತಿಷ್ಠತೀತಿ ಸರ್ವಭೂತಸ್ಥಃ ತಂ ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಆತ್ಮನಿ ಈಕ್ಷತೆ. ಪಶ್ಯತಿ ಅನ್ನೋದು ದೃಶ್ಯ ಪ್ರೇಕ್ಷಣೆ, ಈಕ್ಷತೆ ಅನ್ನೋದು ಈಕ್ಷ ದರ್ಶನೆ. ಈಕ್ಷ ದರ್ಶನೆ ಅದು ಹೇಳ್ತಾರೆ. ಸೇಮ್ ಅದನ್ನು ಹೇಳೋದು. ಈಕ್ಷ ದರ್ಶನೆ ಅಂತ ಸರಳವಾಗಿ ಪ್ರಯೋಗ ಮಾಡ್ತಾರೆ. ಯೋಗೇನ ಯುಕ್ತಃ ಯೋಗಯುಕ್ತಃ ಯೋಗಯುಕ್ತಃ ಆತ್ಮ ಯೋಗಯುಕ್ತಾತ್ಮ ಯಸ್ಯ ಯೋಗಯುಕ್ತಃ ಆತ್ಮ ಯಸ್ಯ ಸಹ ಯೋಗಯುಕ್ತಾತ್ಮ ಸರ್ವೇತ್ರ ಸರ್ವತ್ರ ಸಮದರ್ಶನಃ ಸಮಂ ದರ್ಶನಂ ಯಸ್ಯ. ಎಲ್ಲವೂ ಬಹುವ್ರೀಹಿ ಸಮಾಸವನ್ನೇ ಮಾಡಬೇಕು. ಯಾಕೆಂದ್ರೆ ಎಲ್ಲವೂ ಕೂಡ ಯೋಗಿ ವಿಶೇಷಣ, ಎಲ್ಲವೂ ಕೂಡ. ಹಾಗಾಗಿ ಕುದುರೆಯವರು ಸ್ಪಷ್ಟ ಆಯ್ತಾ? ಯೋಗಯುಕ್ತಾತ್ಮ ಹೌದು, ಪ್ರಥಮ ವಿಭಕ್ತಿನೇ.
ಯೋಗಯುಕ್ತಃ ಆತ್ಮ ಯಸ್ಯ ಸಹ ಯೋಗಯುಕ್ತಾತ್ಮ. ಸರಿನಾ? ನಿಲ್ಸ್ಕೊಂಡಿರೋಣ. 10:10 ಆಗೋಯ್ತು. ಎಷ್ಟು ಡೇಟ್ ಇವತ್ತು? 7.